ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ವೀಕ್ಷಕರೇ, ಸಿಂದಗಿ ತಾಲೂಕು ಕೇಂದ್ರ ಇದ್ದದ್ದನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಯಾಕೆ ಸಿಂದಗಿ ಜಿಲ್ಲಾ ಕೇಂದ್ರ ಆಗಬೇಕು, ಯಾವ ಕಾರಣಕ್ಕಾಗಿ ಆಗಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ಜಿಲ್ಲಾ ಕೇಂದ್ರ ಆಗಬೇಕೆಂಬುದನ್ನು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಯಾರ್ಯಾರು ಹೊಸದಾಗಿ ನಮ್ಮ ನ್ಯೂಸ್ ಸ್ಪೀಡ್ ಪೋಸ್ಟ್ ಚಾನಲನ್ನು ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತು ಹಾಗೆ ಯಾಕೆ ಸಿಂದಗಿ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಚರ್ಚೆ ಮಾಡಿ. ಈಗ ಸಾರ್ವಜನಿಕರು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳು ಏನಿದಾವೆ ಎಂಬುದನ್ನು ನೋಡಿ. ಜಿಲ್ಲಾ ಕೇಂದ್ರ ಆಗ್ಬೇಕಾ ಆಗ್ಬಾರ್ದಾ? ಆಗ್ಬೇಕು ಸರ್. ಯಾಕೆ ಅಂದ್ರೆ ನಮ್ಗೆ ಓಡಾಡಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ರಸ್ತೆಗಳ ನಿರ್ಮಾಣ ದೊಡ್ಡದಾಗುತ್ತೆ. ಜಿಲ್ಲಾ ಆಯ್ತಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಿಂದ ನಮ್ಮಂತವ್ರು ಬರೋದ್ರಿಂದ ಅನುಕೂಲ ಆಗುತ್ತೆ. ಎಷ್ಟೋ ಜನ ಹುಡುಗಿಯರೆಲ್ಲ ಹಳ್ಳಿಗಳದಿಂದ ಬರ್ತಾರೆ. ಜಾಸ್ತಿ ಬಸ್ಗಳಾದ್ರೆ ಓಡಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಜಿಲ್ಲಾ ಆಗ್ಬೇಕು ಅಂತ ಅಂತೀವಿ. ಮತ್ತೆ ಯಾವ ಕಾರಣಕ್ಕೆ? ಮತ್ತೆ ಇಲ್ಲಿ ಎಲ್ಲಾ ಸಂಸ್ಥೆಗಳು ಮತ್ತೆ ಹೀಗೆ ಜಾಬ್ ಮಾಡೋರ್ಗ ನಿಮ್ಗೆಲ್ಲಾ ಅನುಕೂಲ ಆಗುತ್ತೆ ಇಲ್ಲೇ ಜಿಲ್ಲಾ ಆಯ್ತಂದ್ರ ಅಂತ ಹೇಳಕ. ಉದ್ಯೋಗ ಸೃಷ್ಟಿ ಆಗತ್ತಾ? ಯಾವ ರೀತಿ? ಯಾವ ರೀತಿ ಅಂದ್ರೆ ಈಗ ಬಾಳ ಜನ ಓದಿ ಮುಗಿಸ್ಕೊಂಡು ಇಲ್ಲೇ ಇದ್ದಾರೆ. ಮತ್ತ BA ಹಿಂಗೆಲ್ಲಾ ಮಾಡ್ಸಿಕ ಸುಮ್ನೆ ಕೂತಿದ್ದಾರೆ. ಅವ್ರಿಗೆಲ್ಲಾ ಇಲ್ಲಿ ಜಿಲ್ಲಾ ಆಯ್ತಂದ್ರ ದೊಡ್ಡ ದೊಡ್ಡ ಕಂಪ್ನಿಗಳಾಗ್ಬೋದು, ಏನ್ರೆ ಆಗ್ಬೋದು, ರೆಡಿ ಆದ ತಕ್ಷಣ ಅಲ್ಲಿ ನಾವು ಹೋಗಿ ಸೇರ್ಕೋಬಹುದು ಅನ್ನೋ ಉದ್ದೇಶದಿಂದ ಆ ಜಿಲ್ಲಾ ಆಗ್ಬೇಕು. ಯಾಕ ಆಗ್ಬೇಕಂತ ಹೇಳ, ಯಾಕ ಆಗ್ಬಾರ್ದು ಅಂತ ಹೇಳ್ಬೋದ. ಯಾಕೆ ಆಗ್ಬಾರ್ದು? ಸರ್, ಈ ತಾಲೂಕಾ ಪ್ಲೇಸ್ ಈಗ ಐತಪ್ಪ ಅಂತಂದ್ರೆ 108 ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡಲಾಗ್ಯಾರ. ಈಗ ಮತ್ತ ಜಿಲ್ಲಾ ಮಾಡಿದ್ರೆ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಹೇಳ್ರಿ ನೋಡಮ್ಮ. ಅದ್ರ ಸಂಬಂಧ ಆಗ್ಬಾರ್ದಂತ ನಾ ಅಂತೀನಿ ಅಷ್ಟೇ. ಜಿಲ್ಲಾ ಆಗ್ಬಾರ್ದು. ಆಗಬಾರ್ದು. ಈಗ ಪುರಸಭೆ ಐತೆ ಅಂತಂದ್ರುನು ಏನೂ ಇಲ್ಲ, ಇಂಪ್ರೂವ್ಮೆಂಟ್ ಮಾಡಾಕತ್ತಾರ. ಕೆಲವೊಂದ್ ಕಡೆ ಅಷ್ಟೇ ಅದಾವ, ಎಲ್ಲಾ ಆಗಿಲ್ಲ. ಅದ್ರ ಸಂಬಂಧ ಆಗಿದ್ರೆ ಒಳ್ಳೇದು. ಎಷ್ಟ್ ಹಳ್ಳಿ ಇರ್ತದ ಅಷ್ಟ್ ಚಲೋ ನಮ್ಮ ಅಭಿಪ್ರಾಯ. ಎಷ್ಟ್ ಸಿಟಿ ಆಗ್ತದ ಅಷ್ಟ್ ವರ್ಸ್ಟ್ ಆಗ್ತದೆ ಅಷ್ಟೇ ನಾ ಹೇಳೋದು. ಅದಕ್ಕಿಂತ ಹೆಚ್ಚಿಗೆ ಹೇಳಲ್ಲ. ಇಂಪ್ರೂವ್ಮೆಂಟ್ ಆದ್ರೆ ಜಿಲ್ಲೆ ಆಗ್ಬೇಕ್ರಿ ಸರ್. ಒಟ್ಟ ಜಿಲ್ಲೆ ಆದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ. ಒಟ್ಟ ಜಿಲ್ಲೆ ಆದ್ರೆ ಏನಾಗತ್ತೆ? ಅಭಿವೃದ್ಧಿ ಆಗತ್ರಿ. ಈಗ ಅಭಿವೃದ್ಧಿ ಆಗ್ಬೇಕು. ಮೊದ್ಲ ಅಭಿವೃದ್ಧಿ ಆಗಂತ ಜಿಲ್ಲೆ ಆಗ್ಬೇಕ್ರಿ. ಅಭಿವೃದ್ಧಿ ಅಂದ್ರ ಅಭಿವೃದ್ಧಿ ಅಂದ್ರೆ ಎಲ್ಲಾ ನೋಡ್ರಿ, ಎಲ್ಲಾ ಹೆಂಗ ನಮ್ಮ ಒಳಗೆ ಇದ್ರಿ. ನಮ್ಮ ರೋಡ್ ಮ್ಯಾಗ ತಂದಾರಿ, ಗಟಾರ್ ಮ್ಯಾಗ ತಂದಾರಿ. ಅಲ್ಲಿ ಇದ್ರಿ ನಾವ್ ಒಳಗ. ಇಲ್ಲಿ ರೋಡಿಗೆ ತಂದಿಟ್ಟಾರ ನಮ್ಮ ಮುನ್ಸಿಪಾಲಿಟಿದವ್ರು. ಇನ್ನ ಬಾಳ ಅಭಿವೃದ್ಧಿ ಆಗ್ಬೇಕು. ಏನೂ ಆಗಿಲ್ಲ ಅಭಿವೃದ್ಧಿ. ಅಂದ್ರೆ ಅಭಿವೃದ್ಧಿ ಆದ್ಮೇಲೆ ಜಿಲ್ಲೆ ಆಗ್ಬೇಕು. ಹಾ ರೀ, ಇನ್ನ ಅಭಿವೃದ್ಧಿ ಆಗ್ಬೇಕ್ರಿ. ಇನ್ನ ಬಾಳ ರೋಡಿನ ಸಮಸ್ಯೆ, ಗಟಾರ ಸಮಸ್ಯೆ ಹಂಗೆ ಅದಾರಿ. ಇನ್ನ ಅಭಿವೃದ್ಧಿ ಆಗ್ಬೇಕ್ರಿ ನಾವ್. ಒಂದ್ ವೇಳೆ ಜಿಲ್ಲೆ ಐತಂದ್ರ ಏನ್ ಮಾಡ್ಬೇಕು? ಹಾ, ಜಿಲ್ಲೆ ಐತಂದ್ರ ಏನೇನ್ ಆಗ್ಬೇಕು? ಜಿಲ್ಲೆ ಐತಂದ್ರ ಗಾರ್ಡನ್ ಆಗ್ಬೇಕ್ರಿ. ಏನ ಎಲ್ಲಿ ಗಾರ್ಡನ್ ಇಲ್ಲ ಸಿನಿಗೊಳಗ. ಏನು ಇಂಪ್ರೂವ್ಮೆಂಟ್ ಇಲ್ಲ. ಎಲ್ಲಿ ಜಿಲ್ಲೆ ಆಗ್ತದ್ರಿ? ಇನ್ನ ಇಂಪ್ರೂವ್ಮೆಂಟ್ ಆದ್ಮ್ಯಾಗ ಜಿಲ್ಲೆ ಆಗ್ತದ್ರಿ. ಒಟ್ಟ ಇನ್ನೂ ಅಭಿವೃದ್ಧಿ ಆಗ್ಬೇಕು. ಇನ್ನ ಅಭಿವೃದ್ಧಿ ಆಗ್ಬೇಕು. ಇನ್ನ ಒಟ್ಟಿನಲ್ಲಿ ಅಭಿವೃದ್ಧಿ ಆಗ್ಬೇಕು. ಜಿಲ್ಲಾ ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತಾರಿ ಜಿಲ್ಲಾ ಆದ್ರ. ಯಾಕತ್ಗೆ ಏನೇ ಕೆಲ್ಸ ಇದ್ರು ಬಿಜಾಪುರಕ್ಕೆ ಹೋಗ್ಬೇಕು, ನಾವ್ ಇಂಡಿಗೆ ಹೋಗ್ಬೇಕು. ಏನ್ರಿ ಒಂದ್ ಕಾಗದ ಪತ್ರ ಬೇಕಾದ್ರ ಇಂಡಿಗೆ ಹೋಗ್ಬೇಕು. ಇಲ್ಲಿ ಜಿಲ್ಲಾ ಐತ ನಂಬಲ್ಲೇ ಸಿಗ್ತಾವ. ರೈತರಿಗೆ ಹೈರಾಣ ಆಗ್ತಾರ ಹೋಲಕ್ಕ. ಇಲ್ಲಿ ಹೊಲ್ದಾರಿ ಕೆಲ್ಸ ಬಿಟ್ಟು ಬಿಜಾಪುರಕ್ಕೆ ಹೋಗಿ ಇಂಡಿಗೆ ಹೋಗಿ ಅಲ್ಲಿ ಕೆಲ್ಸ ಅಲ್ಲೇ ಮಾತ್ ಬರ್ಬೇಕು, ಮಾತ್ ಹೋಗ್ಬೇಕು. ಅವ್ರ ಸಾಹೇಬ್ರು ಇದ್ದಿದ್ದಿಲ್ಲ ಅಂದ್ರ ಇಲ್ಲೇ ನಂಬಲ್ಲಿ ಅವ್ರ ರೋಗಲ್ಲ ಆದ್ರೆ ಏನಾಗ್ತದ, ರೈತರಿಗೆ ಹೈರಾಣ ಆಗಲ್ಲ. ಪಾಪ ರೈತರ ಬಲ್ಲಿ ಎಲ್ಲಾ ಅನಾನುಕೂಲ ಇರ್ತದ. ಯಾಕಂತ ಕೇಳಿ ಇಲ್ಲಿ ಆದ್ರ ಅನುಕೂಲ ಆಗ್ತದ ಅಂತ ಹೇಳ್ತೀವಿ. ಮತ್ತೇನಿಲ್ಲ. ಎಲ್ಲಾ ಆಫೀಸ್ಗಳು ಆತಾವ. ಈಗ AC ಆಫೀಸ್ ಇಲ್ಲ, ನಮ್ಮ ಈಗ ಪೋಸ್ಟ್ ಆಫೀಸ್ ಇಲ್ಲ, ಈಗ ಇದು KAB ಇಲ್ಲ. ಬೇಕಲ್ರಿ ಆಫೀಸ್ಗಳು ಬೇಕಲ್ಲ, ಇಲ್ಲಿ ಯಾವೂ ಇಲ್ಲ. ಅದ್ರ ಸಂಬಂಧ ಜಿಲ್ಲಾ ಆದ್ರ ಅನುಕೂಲ ಆಗ್ತದ ನಮ್ಮ ಅಭಿಪ್ರಾಯ. ಮತ್ತೇನು, ಇಂಡಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಂಡಿಯಿಂದ 50 ಕಿಲೋಮೀಟರ್ ಆತ್ರಿ. ಒಂದಿನ ಹೋಗ್ತಾವ ರೈತ ಹೋಗಿ ಬರ್ಬೇಕಾದ್ರ. ಮತ್ತ ಅವ್ರಿಗೆ ಹಾಳಾಟ ಆತವ್ರಿ. ಈಗ ಹೊಲ್ದಾನಿ ಕೆಲ್ಸ ಬಿಟ್ಟು ಇಂಡಿ ಹೋಗುದ್ರ ಸಾಹೇಬ್ರು ಇದ್ದಿಲ್ಲ ಮಾತಾಡಿ ಬರ್ಬೇಕು. ಮತ್ ಮರ್ದಿವ್ಸ ಹೋಗ್ಬೇಕು. ಈಗ ಬರೇ ಒಂದ್ ಮಾನ್ಯ ಹೋಗಿರೋ ಒಂದ್ ಮೀಟ್ರ KAB ಮೀಟ್ರ್ ತರ್ಲಕ್ಕ ಇಲ್ಲಿ ಆಗಲ್ರಿ, ಇಂಡಿ ಹೋಗಂದ್ರು. ಮತ್ತೆ ಇಂಡಿ ಹೋಗೋದ್ ಆತಾರೆ. ಬರೇ ಒಂದ್ ಮೀಟ್ರ್ ಸಲ ಇಂಡಿ ಹೋಗ್ಬೇಕ. ನಾವು ಇಲ್ಲಿದ್ರೆ ಇಲ್ಲೇ ಮಾಡ್ಕೋತೀವಿ. ಹಿಂಗ ಎಲ್ಲಾ ಸಮಸ್ಯೆ ಅದ್ರಿ. ಎಲ್ಲರಿಗೂ ಅನುಕೂಲ ಆಗ್ತದ ಜಿಲ್ಲಾ ಆದ್ರ ಮಾಡ್ಬೇಕು. ನಮ್ಗೇನು ಬ್ಯಾಡ ಅನ್ನಲ್ಲ. ಜಿಲ್ಲಾ ಆದ್ರ ಅನುಕೂಲ ಮಾಡ್ರಿ. ನಮ್ದೇನ ಎಲ್ಲರಿಗೂ ಕೇಳ್ರಿ. ರೈತರಿಗೆ ನೀವು ಆಗ್ಬೇಕ್ರಿ ಅಂತಾರ, ಎಲ್ಲರೂ ಆಗ್ಬೇಕಂತಾರ, ಮಾಡ್ರಿ, ಬ್ಯಾಡ ಅನ್ನಲ್ಲ. ನಮ್ಗೊಂದು ಅನುಕೂಲ ಆಗ್ತದ. ಸಿಂದಗಿ ಒಂದು ಒಳ್ಳೆ ಒಂದು ಜಿಲ್ಲೆ ಸುಧಾರಣೆ ಆಗುವ ಸಲುವಾಗಿ ಆಗ್ಬೇಕು. ಸಿಂದಗಿ ಜಿಲ್ಲೆ ಆಗಿದ್ರಿಂದ ಏನೇನಾಗುತ್ತೆ? ಎಲ್ಲಾ ಇಲಾಖೆಗಳು ನಮ್ಮಲ್ಲಿ ಸಿಂದಗಿ ತಾಲೂಕಲ್ಲಿ ಬರುತ್ತ. ಬಿಜಾಪುರಕ್ಕೆ ಹೋಗೋಕೆ ಒಂದು ಆಗಲ್ಲ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ನಮ್ಮ ಆಗು ಹೋಗುಗಳು ಎಲ್ಲಾ ವ್ಯವಸ್ಥೆಗಳೇನೈತಿ ಇಲ್ಲೇ ಸಮೀಪ ಆಗತ್ತ. ಇಲ್ಲೇ ದೊಡ್ಡ ಜಿಲ್ಲೆ ಆಯ್ತು ಅಂದ್ರೆ ನಮ್ಗೊಂದು ಎಲ್ಲಾ ವ್ಯವಸ್ಥೆ ಬಗ್ಗೆ ಸಿಗುತ್ತೆ ಇಲ್ಲಿ. ಜಿಲ್ಲೆ ಆಗ್ಲಿಕ್ಕೆ ಮೂಲಭೂತ ಸೌಕರ್ಯಗಳು ಇದಾವ ಇಲ್ವಾ? ಜಿಲ್ಲೆ ಆಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಈಗ ಆಲ್ರೆಡಿ ಶಾಸಕರು ಮಾಡಾಕತ್ತಾರ. ಒಳ್ಳೆ ಒಂದು ರಸ್ತೆಗಳು, ಲೈಟಿಂಗು, ಮತ್ತ ಆಮೇಲೆ
ನಗರಸಭೆ ಪುರಸಭೆಯನ್ನು ನಗರಸಭೆಗೆ ಮೇಲ್ದರ್ಜೆಗೆ ಮಾಡಿದಾರ. ಮತ್ತು ಯೋಜನಾ ಪ್ರಾಧಿಕಾರ ಒಂದು ಇಲಾಖೆಯನ್ನು ಮಾಡ್ಕೊಂಡಿದಾರ. ಸಾಕಷ್ಟು ಹಳ್ಳಿಗಳಲ್ಲಿ ಎಲ್ಲಾ ಕಡೆ ರೋಡುಗಳು ಎಲ್ಲಾ ವ್ಯವಸ್ಥೆಗಳು ಮಾಡಾತಾರ. ಸೊ ಹಾಗಾಗಿ ಸಿಂದಗಿ ಜಿಲ್ಲೆ ಆಗ್ಬೇಕಾ? ಆಗ್ಬೇಕು. ಸಿಂದಗಿಯಲ್ಲಿ ಒಟ್ಟು ಎಲ್ಲಾ ಅಭಿವೃದ್ಧಿ ಅದ, ನಗರಸಭೆ ಆಗ್ಯದ್ರಿ ಈಗ. ಅದ್ರ ಸಲುವಾಗಿ ಸಿಂದಗಿ ಜಿಲ್ಲಾ ಮಾಡ್ಬೇಕಂತ ನಮ್ಮ ಆಸೆ ಅದ. ಜಿಲ್ಲಾ ಆದ್ರೆ ಏನೇನಾಗತ್ರಿ? ಜಿಲ್ಲಾ ಆದ್ರ ಎಲ್ಲಾ ನಮ್ ಸೌಲಭ್ಯ ಸಿಗ್ತಾವ್ರಿ, ಬಸ್ಸಿನ ಸೌಲಭ್ಯ ಇರ್ತದ್ರಿ, ಎಲ್ಲಾ ಈ ಸಿಟಿ ಎಲ್ಲಾ ಇಂಪ್ರೂವ್ ಆಗ್ತದ. ಎಲ್ಲಾ ಕಡೆ ಇದು ಗಾರ್ಡನ್ ಎಲ್ಲಾ ಸಿಸ್ಟಮ್ ಸಿಗಿಸ್ತದ. ಅದ್ರ ಸಲುವಾಗಿ ಸಿಂದಗಿ ಇದ್ರ ಜಿಲ್ಲಾ ಆಗ್ಬೇಕಂತ ನಮ್ಮ ಆಸೆ. ಏನೇನ್ ಇಂಪ್ರೂವ್ಮೆಂಟ್ ಆಗ್ತದ್ರಿ ಜಿಲ್ಲಾ ಆದ್ರೆ? ಎಲ್ಲಾ ಸಿಟಿ ಒಳಗ ಏನೇನದ ಎಲ್ಲಾ ಪ್ಲಾಟ್ಗಳು ಗಿಟ್ಗಳು ಎಲ್ಲಾ ಸಿಸ್ಟಮೆಟಿಕ್ ಆಗ್ತಾವ, ಗಾರ್ಡನ್ ಆಗ್ತಾವ, ನೋಡಿಸ್ತಕ್ಕಂತ ಸ್ಥಳಗಳು ಎಲ್ಲಾ ಇಂಪ್ರೂವ್ ಆಗ್ತಾವ. ಎಲ್ಲಾ ದೇವಸ್ಥಾನಗಳು ಎಲ್ಲಾ ಇಂಪ್ರೂವ್ ಆಗ್ತಾವ. ಎಲ್ಲಾ ನೋಡಿಸ್ತಕ್ಕ ಐಸ್ತಕ್ಕ ಸ್ಥಳಗಳು ಇಲ್ಲೇ ಆಗ್ತಾವ ಜಿಲ್ಲಾ ಆಗಿಂದ. ಅದಕ್ಕೆ ನಮ್ಮ ಆಸೆ ಅದ. ಸಿಂದಗಿ ಜಿಲ್ಲಾ ಅಭಿವೃದ್ಧಿ ಆಗ್ತದ. ಜಿಲ್ಲಾ ಆಯ್ತಂದ್ರ ಇದರಿಂದ ಎಲ್ಲಾ ಸುತ್ತಮುತ್ತ ಹಳ್ಳಿ ಜನರಿಗೆಲ್ಲಾ ಅನುಕೂಲ ಆಗ್ತಾವ. ಇದು 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 ಮುನ್ಸಿಪಾಲಿಟಿ ಅಧ್ಯಕ್ಷಬೇಕು. ಆಮೇಲೆ ಅಧ್ಯಕ್ಷಗಳು ಎಲ್ಲಾ ಚಲೋ ಆಗ್ಬೇಕು. ಆಮೇಲೆ ಬಿಜಾಪುರ ಚಲೋ ಆಗ್ತಾವ. ಮೆಂಬರ್ಗಳು ಸುಧಾರಿಸ್ಬೇಕು. ಮೊದಲ ಮುನ್ಸಿಪಲ್ ಕಸ ತೆಗಿಯಲ್ಲ. ಎಲ್ಲಿ ಬಿಜಾಪುರ ಅದಲ್ರಿ ದೂರಿಂದ್ರಿ. ಅದೇನ MLA ಇವರು ಬಂದ್ ನೋಡ್ಬೇಕು. ಬರೇ ದೊಡ್ಡ ಹಳ್ಳಿಯಾಗ ಹೋಗ್ತಾರ. ಸಿಂದಗಿ ಮೊದಲು ಸಿಂದಗಿ ಸುಧಾರಿಸ, ಮೊದಲು ಹಳ್ಳಿ ಸುಧಾರಿಸ್ತಾರ. ಮೊದಲ ಸಿಂದಗಿ ಏನ್ ಸುಧಾರಿಸ್ತದೆ? ಸಿಟಿ ಆಗ್ತದ. ಸಿಟಿ ಹಾಲಕ್ಕೆ ಹೋಗಲ್ಲ ಮೊದಲೇ ಮುನ್ಸಿಪಾಲಿಟಿನೇ ಕಿಮ್ಮತ್ತೆ ಕೊಡಲ್ಲ. ಏನ್ ಮಾಡ್ತಾರ? ಜಿಲ್ಲಾ ಆಗೋದ್ರಿಂದ ಜನರಿಗೆ ಉದ್ಯೋಗ ಸಿಗ್ತಾವ. ಯಾವ IT ಕಂಪನಿ ಬರ್ತಾವ, ಯಾವ ಫ್ಯಾಕ್ಟರಿಗಳು ಆಗ್ತಾವ, ರಸ್ತೆ ಸುವರ್ಣ ಆಗ್ತಾವ. ಒಳ್ಳೆ ರೀತಿಯಿಂದ ಜನರಿಗೆ ಅನುಕೂಲ ಆಗತ್ತ. ಅದಕ್ಕಾಗಿ ಜಿಲ್ಲಾ ಆಗ್ಬೇಕಂತ ನಮ್ಮ ಅನಿಸಿಕೆ. ಸಿಂದಗಿ ಜಿಲ್ಲಾ ಕ್ಷೇತ್ರ ದೊಡ್ಡದಾಗ್ಯದ, ಎಲ್ಲಾ ರೀತಿ ಅನುಕೂಲ ಆಗ್ಬೇಕಂತ ಆಗ್ಬೇಕ್ರಿ. ಸಿಂದಗಿ ಜಿಲ್ಲೆ ಆದ್ರೆ ಏನೇನ್ ಅನುಕೂಲ ಆಗುತ್ತೆ? ಎಲ್ಲಾ ರೀತಿ ಅನುಕೂಲ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದ. ಎಲ್ಲಾ ಆಫೀಸ್ಗಳು ಆಗ್ತಾವ, ಡಿಸ್ಟಿಕ್ ಆಫೀಸ್ ಆಗ್ತಾವ. ಎಲ್ಲರಿಗೆ ಸಾರ್ವಜನಿಕ ಅನುಕೂಲ ಹೆಚ್ಚಾಗ್ತಾವ. ಎಲ್ಲಾ ಅಭಿವೃದ್ಧಿ ಆಗೋ ಸಲಿಗೆ ಯಾವ ರೀತಿ ಅಭಿವೃದ್ಧಿ? ರೋಡ್ ಆಗ್ತದ, ಲೈಟ್ ಆಗ್ತದ. ಆಯ್ತಾ, ನಗರಸಭೆ ಆಗ್ಬೇಕು, ಪುರಸಭೆ ಹೋಗಿ ನಗರಸಭೆ ಆಗ್ಬೇಕು. ಅದಾದ ನಂತರ ಪ್ರತಿಯೊಂದು ಆಫೀಸ್ಗಳು ಆಗ್ತಾವ. DC ಆಫೀಸ, AC ಆಫೀಸ. ಈಗ ನಾವು ಇಂಡಿಗೆ ಹೋಗಿ ಮಾಡ್ಕೊಂಡ್ ಬರ್ಬೇಕು. ಏನೇ ಸಮಸ್ಯೆ ಇದ್ರು ಅದು ನಂಬಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ನಮ್ಮ MLA ಅವರು ಅದ್ರ ಸಲುವಾಗಿ ಪ್ರಯತ್ನ ಮಾಡ್ಲಾಗತ್ತಾರ. ಮಾಡ್ಲಿ ಅಂತ ನಮ್ಮ ಆಸೆ. ಎಲ್ಲಾದ್ರಾಗ ಇಂಪ್ರೂವ್ಮೆಂಟ್ ಕಾಣತ್ತದ. ಶಾಸಕರು ಚಲೋ ಅದಾರ, ಆಗ್ಬೇಕು. ಜಿಲ್ಲೆ ಆದ್ರಿಂದ ಏನೇನಾಗುತ್ತೆ? ಹೆಚ್ಚಿನ ಜನಸಂಖ್ಯೆ ಅದ ಸಿಂಧಿಯಾಗ. ಹೆಚ್ಚು ಒಳ್ಳೆ ಅನುಕೂಲಗಳು ಬರ್ತಾವ. ಯಾವ ಅನುಕೂಲ? ಎಜುಕೇಶನ್ ಆಗ್ಲಿ, ಟ್ರಾನ್ಸ್ಪೋರ್ಟೇಶನ್ ಆಗ್ಲಿ, ಇನ್ನು ಬೇರೆ ನೀರಾವರಿ ಇಲಾಖೆ ಏನಾದ್ರು ಯೋಜನೆಗಳು ಬಂದು ಅಂದ್ರೆ ನಡೀತು. ಜಾಸ್ತಿ ಅನುಕೂಲ. ಮತ್ತೇನೇನು ಅನುಕೂಲ? ಮತ್ತೇನಿಲ್ಲ, ಆಲ್ಮೋಸ್ಟ್ ನಾವು ಇಂಪ್ರೂವ್ಮೆಂಟ್ ಅದೀವಿ ಸಿಂದಗಿ, ನಡೀತದ. ಸಿಂದಗಿ ಜಿಲ್ಲೆ ಯಾಕೆ ಆಗ್ಬೇಕಪ್ಪ ಅಂತಂದ್ರ, ಸಿಂದಗಿ ಒಂದ್ ಇಂಪ್ರೂವ್ಮೆಂಟ್ ಆಗ್ತದ, ಇನ್ನೊಂದು ಕಮರ್ಷಿಯಲ್ ಆಗಿ ಬೆಳೀತದ, ಇನ್ನೊಂದು ಯಾವ ಫ್ಯಾಕ್ಟ್ರಿ ಆಗ್ಲಿ, ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಉದ್ಯೋಗ ಸೃಷ್ಟಿ ಆಗ್ತದ. ಯುವಕರಿಗೆ ಈಗಿನ ಯುವಕರಿಗೆ ಕೆಲಸ ಇರ್ಲಾರ್ದೆ ತಿರುಗಾಡ್ತಿರ್ತಾರ ಬಾಳ. ಆದ್ರಿಂದ ಅದ ಕಾರಣ ಉದ್ಯೋಗ ಸೃಷ್ಟಿ ಆಗ್ತದ ಸಿಂದಗಿ ಒಳಗ. ಆ ದೃಷ್ಟಿಯಿಂದ ಸಿಂದಗಿ ಡಿಸ್ಟಿಕ್ ಆಗ್ಬೇಕಂತ ನಮ್ಮ ಅನಿಸಿಕೆ. ಸಿಂದಗಿ ಒಂದು ರೀತಿ ಎಲ್ಲಾ ರೀತಿ ಪಬ್ಲಿಕ್ ಗೆ ಅನುಕೂಲ ಆಗುವಂತ ಸ್ಥಿತಿಗಳನ್ನು ನೋಡಿದ ರೋಡಿನ ವ್ಯವಸ್ಥೆ ಎಲ್ಲಾ ರೀತಿ ಅನುಕೂಲ ಆಗಬೇಕು. ಎಲ್ಲಾ ಸಿಂದಗಿ ಬಿಜಾಪುರ ಡಿಸ್ಟಿಕ್ ಅಲ್ಲಿ ತಾಲೂಕು ಪ್ರದೇಶಗಳಿಗೆ ಹೋಲಿಸಿದರೆ ಸಿಂದಗಿ ಸ್ವಲ್ಪ ಉನ್ನತವಾಗಿದೆ. ಅದರ ಸಲುವಾಗಿ ಅವೆಲ್ಲ 7 ತಾಲೂಕುಗಳಿಂದ ಸಿಂದಗಿ ಸ್ವಲ್ಪ ಅಭಿವೃದ್ಧಿ ಕೆಲಸದಲ್ಲಿ ಮುಂದಿದೆ. ಅದರ ಸಲುವಾಗಿ ಸಿಂದಗಿ ತಾಲೂಕು ಜಿಲ್ಲೆ ಆಗಬೇಕಾಗಿದೆ. ಅದಕ್ಕೆ ಇನ್ನ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಹೆಚ್ಚಾಗಬೇಕಾಗಿದೆ. ಅದಕ್ಕಾಗಿ ಸಿಂದಗಿ ಡಿಸ್ಟಿಕ್ ಆಗಬೇಕಾಗಿದೆ. ಸಿಂದಗಿ ಜಿಲ್ಲೆ ಯಾಕೆ ಆಗ್ಬೇಕಂತಂದ್ರ ಇಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತದ, ಮತ್ತೆ ರಸ್ತೆ ಅಗಲೀಕರಣಗಳಾಗ್ತಾವ, ಮತ್ತೆ ನಮ್ಮ ಊರಿಗೆ ಟ್ರೈನಿನ ಸೌಕರ್ಯ ಇಲ್ಲ, ಟ್ರೈನ್ ಸೌಕರ್ಯ ಆಗ್ತದ. ಜಿಲ್ಲೆ ಆದ್ರ ಕೆಲವೊಂದು ನಮ್ಗ ಹೆಚ್ಚಿನ ಏನಂತಾರಪ್ಪ, ಹೆಚ್ಚಿನ ಕೆಲಸ ಜಾಸ್ತಿ ಆಗ್ತಾವ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್, ಇಲ್ಲಿ ಎಲ್ಲಾ ಅನುಕೂಲ ಅದ, ಶೈಕ್ಷಣಿಕವಾಗಿ ಮುಂದುವರೆದ, ಆಮೇಲೆ ಮೂಲಭೂತ ಸೌಕರ್ಯಗಳೆಲ್ಲ ಅದಾವ. ಆ ಕಾರಣಕ್ಕೆ ಇಲ್ಲಿ ಆದ್ರ ಅನುಕೂಲ ಅದ. ಬೇರೆ ಕಡೆ ಹೋಗುದೆಲ್ಲ ತಪ್ತದ. ಆ ಕಾರಣಕ್ಕೆ ಇಲ್ಲಿ ಆಗೋದು ನಮಗ ಸೂಕ್ತ ಅನಿಸ್ತದ. ಇಲ್ಲಿ ರೈಲ್ವೆ ಒಂದ್ ಬಿಟ್ರೆ ಉಳಿದೆಲ್ಲ ಅದ. ಇಲ್ಲಿ ಏನು ಇಲ್ಲ ಅನ್ನುವಂಗಿಲ್ಲ.
ಆ ಕಾರಣಕ್ಕ ಅದಾದ್ರ ಹೆಚ್ಚಿನ ಆಫೀಸ್ಗಳಲ್ಲಿ ಆಗ್ತಾವ. ಆರ್ ಟಿ ಆಫೀಸ್ ಆಗ್ತದ, DC ಆಫೀಸ್ ಆಗ್ತದ. ಹಿಂಗ್ ಕಾರಣಕ್ಕೆ ಎಲ್ಲಾ ಆಫೀಸ್ಗಳು ಇಲ್ಲೇ ಆದವು ಅಂದ್ರ ಜನರಿಗೆ ಅನುಕೂಲ ಆಗ್ತದ. ಆ ಕಾರಣಕ್ಕ ಇಲ್ಲಿ ಆದ್ ಸೂಕ್ತ ಅಂತ ನಮಗ ಅನಸ್ತ. ಸಿಂದಗಿ ಜಿಲ್ಲಾ ಆದ್ರ ನಮ್ಗೆ ಹೆಚ್ಚಿನ ಸವಲತ್ತುಗಳು ಸಿಗ್ತಾವ, ಹೆಚ್ಚಿನ ಇದು ಸಿಗ್ತಾವ. ಮತ್ತೆ ನಮ್ಗೆ ಅಂದ್ರ ಹೆಚ್ಚಿನ ಅಭಿವೃದ್ಧಿ ಆಗ್ತಾವ, ಹೆಚ್ಚೆಚ್ಚಿಗೆ ಇದು ಆಗ್ತಾವ ಅಂತೇಳಿ ಕೇಳ್ಕೊತೀವಿ. ಇಲ್ಲಿ ಕಾಲೇಜ್ಗು ಸ್ಕೂಲ್ಗಳೆಲ್ಲ ಚೆನ್ನಾಗ್ ಅದಾವ್ರಿ. ಆಮೇಲೆ ಇಲ್ಲೆಲ್ಲಾ ಸಿಟಿ ಡೆವಲಪ್ಮೆಂಟ್ ಎಲ್ಲ ಅದ. ಸಿಂದಗಿ ತಾಲೂಕಿನಿಂದ ಜಿಲ್ಲೆ ಆಗೋದ್ರಲ್ಲಿ ಯಾವ ಒಂದ್ ವೇಳೆ ಸಿಂದಗಿ ಜಿಲ್ಲಾ ಐತಂದ್ರೆ ಏನೇನ್ ಅನುಕೂಲ ಆಗುತ್ತೆ? ಇಲ್ಲಿ ಕಾಲೇಜ್ಗಳಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಕೂಲ್ ಎಲ್ಲ ಚೆನ್ನಾಗಿದೆ. ಸಿಂದಗಿ ಜಿಲ್ಲೆ ಆಗೋದ್ರಿಂದ ಇಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾವ. ಅನಂತರ ಈಗ ದೂರ ಪ್ರದೇಶದಿಂದ ಈ ಕಡೆ ಮೋಟಿಗೆ ಆಗಿರ್ಬೋದು, ಈ ಕಡೆ ಬಳಗಾನೂರ್ ಆಗಿರ್ಬೋದು, ಈ ಕಡೆ ಆಲ್ಮೇಲ್, ಆಮೇಲೆ ಈ ಕಡೆ ಆ ಮಲಗಾಣ, ಈ ಕಡೆಯಿಂದ ಬರುವಂತ ಜನರಿಗೆ ಬಿಜಾಪುರ ತುಂಬಾ ದೂರ ಆಗುತ್ತೆ. ಆಮೇಲೆ ಸಿಂದಗಿಯಿಂದನೂ ಹೋಗಿ ಬರೋದಕ್ಕ ರೈತರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ತುಂಬಾ ತೊಂದರೆ ಆಗುತ್ತೆ. ಅಲ್ಲಿ ಮತ್ತ ಬಿಜಾಪುರ ಒಳಗೆ ತಿರ್ಗಾಡ್ಬೇಕಂದ್ರ ದೊಡ್ಡ ಸಿಟಿ ಅದ, ಮತ್ತ ಅಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರ ದುಡ್ಡು ಖರ್ಚಾಗತ್ತ ಇಲ್ಲಿ ಹೋಗಿ ಬರೋದಕ್ಕೆ. ಅದರಿಂದ ಏನದ ಸಿಂದಗಿ ಒಳಗ ಆದ್ರ ತಹಶೀಲ್ದಾರ್ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಬಹಳಷ್ಟು ಅನುಕೂಲ ಅದ. ಎಲ್ರಿಗೂ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಸಿಂದಗಿ ಜಿಲ್ಲೆ ಯಾಕೆ ಆಗ್ಬೇಕಂತಂದ್ರೆ ಇಲ್ಲಿ ಸಿಂದಗಿ ತಾಲೂಕಿನಲ್ಲಿ ಮೊದಲಿರುವಂತ ಆಲ್ಮೇಲ್ ಮತ್ತು ದೇವರಿಪುರಿಗೆ ಈಗಾಗಲೇ ತಾಲೂಕು ಆಗಿವೆ. ಅದೇ ರೀತಿ ಸಿಂದಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿವಾದಂತ ಯಾವ್ದಾದ್ರು ತಾಲೂಕು ಇದ್ರ ಅದು ಸಿಂದಗಿ ತಾಲೂಕು. ಇಲ್ಲಿ 5-6 ಡಿಗ್ರಿ ಕಾಲೇಜು ಮತ್ತು ಕೋಚಿಂಗ್ ಕ್ಲಾಸ್ ಸೆಂಟರ್, ಅದೇ ರೀತಿ ಅಗ್ರಿಕಲ್ಚರ್ ನಿಂಬಿಕಾಯಿ ನಾಡು ಅನ್ಬಹುದು ಇದು. ಯಾಕಂದ್ರೆ ಸಿಂದಗಿ ಬೆಳೆದು ಹೆಮ್ಮರವಾಗಿದೆ. ಈಗ ಪಾಲಿಕೆ ಇದು ಪುರಸಭೆ ಇದ್ದಿದ್ದು ನಗರ ಪಾಲಿಕೆ ಆಗುವಂತ ನಮ್ಮ ನಗರ ಪಾಲಿಕೆ ಆಗುವಂತ ತಾಲೂಕು ಇದು. ಆ ತರ ಇದು ಬಿಜಾಪುರ ಮತ್ತು ಗುಲ್ಬರ್ಗದ ಕೊಂಡಿ. ಯಾಕಂದ್ರೆ ಗುಲ್ಬರ್ಗ 100 ಕಿಲೋಮೀಟರ್, ಬಿಜಾಪುರ 60 ಕಿಲೋಮೀಟರ್. ನಾವ್ ಯಾವುದೇ ಸಂಪರ್ಕ ಬೇರೆ ತಾಲೂಕಿಗೆ ನೀವು ಮಾಡಿದ್ರಿ ಅಂತಂದ್ರ ಇಲ್ಲಿದು ಬಸ್ ಸೌಕರ್ಯ ಅದೆಲ್ಲ ಕಡಿಮೆ ಇರ್ತದ. ಇಲ್ಲಿ ಅಗದಿ ಅಭಿವೃದ್ಧಿ ಹೊಂದುವಂತ ಯಾವ್ದಾದ್ರು ತಾಲೂಕ್ ಇದ್ರ ಸಿಂದಗಿ. ಇದ್ರ ಜೊತೆಗೆ ಸಿಂದಗಿ ತಾಲೂಕಿನಲ್ಲಿ ಆಲ್ಮೇಲ್ ನೋಡ್ಬೋದು ನೀವು. ಆಲ್ಮೇಲ್ ಅದು ತಾಲೂಕಾಯ್ತು ಮತ್ತು ಜನಸಂಖ್ಯೆ ಆಧಾರ ಮೇಲೆ. ಅದೇ ರೀತಿ ದೇವರಪುರಿ ಕೂಡ ತಾಲೂಕಾಯ್ತು. ಈಗ ನಮ್ಗ ಸಿಂದಗಿ ಜಿಲ್ಲಾ ಆಗೋದ್ರಿಂದ ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಸಿಂದಗಿ ಶಿಕ್ಷಣಕ್ಕೆ ಮುಂದ್ ಬರ್ಬೇಕು ಸರ್. ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಆಗ್ಬೇಕು. ನಮ್ ಸಿಂದಗಿ ಮುಂದ್ ಬರ್ಬೇಕು, ಜಿಲ್ಲಾ ಆಗ್ಬೇಕು. ಜಿಲ್ಲೆ ಆದ್ರಿಂದ ಏನಾಗುತ್ತೆ? ಇದು ಶಿಕ್ಷಣಕ್ಕೆ ಮುಂದ್ ಬರ್ತಾರೆ, ಸ್ವಲ್ಪ ಇದು ಕೈಗಾರಿಕೆಗಳು ಆಗ್ತಾವ ಜಾಸ್ತಿ, ಮತ್ತ ರೈತರಿಗೂ ಅನುಕೂಲ ಆಗ್ತದ ಜಿಲ್ಲಾ ಆಯ್ತಂದ್ರ. ಕೈಗಾರಿಕೆಗಳು ಆದ್ರ ಅದರಿಂದ ಏನ್ ಅನುಕೂಲ ಆಗುತ್ತೆ? ನಿರುದ್ಯೋಗಿಗಳನ್ನು ಹೋಗಲಾಡಿಸಬಹುದು. ಯಾವ ರೀತಿ? ಯಾವ ರೀತಿ ಅಂದ್ರೆ ಈಗ ಎಜುಕೇಶನ್ ಕಲ್ತು ಜಾಸ್ತಿ ಜನಗಳು ಎಲ್ಲ ಹಳ್ಳಿಯಾಗಿರೋದು. ಹಳ್ಳಿ ಹುಡುಗರು ಸಿಟಿ ಬರಕಾಗಲ್ಲ. ಇದು ಜಿಲ್ಲಾ ಆಯ್ತಂದ್ರ ಇಲ್ಲಿ ಸ್ವಲ್ಪ ಸಮೀಪ ಆಗ್ತದ, ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತದ. ರೈತರಿಗೆ ಏನ್ ಅನುಕೂಲ ಆಗುತ್ತೆ? ರೈತರಿಗೆ ಜಿಲ್ಲಾದಿಂದ ಏನೇನು ಆಗ್ಬೇಕಾದ ಕೆಲಸಗಳು ದೂರ ಆಗ್ತಾರೆ. ನಮ್ದು ಜಿಲ್ಲಾ ಅಂದ್ರ ಈಗ 100 ಕಿಲೋಮೀಟರ್ ಹೋಗ್ಬೇಕು. ಯಾವ ಊರು? ನಮ್ದು ಹೊನ್ನಳ್ಳಿ. ಎಷ್ಟ್ ಕಿಲೋಮೀಟರ್ ಆಗುತ್ತೆ? 30 ಕಿಲೋಮೀಟರ್ ಆಗ್ತಾರೆ. ಸಿಂದಗಿ 30 ಕಿಲೋಮೀಟರ್ ಆಗ್ತಾರೆ. ಇಲ್ಲಿ ಜಿಲ್ಲಾ ಆಯ್ತಂದ್ರೆ ಎಲ್ಲಾ ಅನುಕೂಲ ಆಗ್ತಾರೆ. ರೈತರಿಗೆ ಅಲ್ಲಿ ಇವಾಗ ಕಾರ್ಮಿಕರಿಗೆ ಅಲ್ಲಿ ಎಲ್ಲಾ ಅನುಕೂಲ ಆಗ್ತಾರೆ. ಹೊನ್ನಳ್ಳಿಯಿಂದ ವಿಜಯಪುರ ಎಷ್ಟು ಕಿಲೋಮೀಟರ್? ಹೊನ್ನಳ್ಳಿಯಿಂದ ವಿಜಯಪುರ 110-105 ಕಿಲೋಮೀಟರ್ ಆಗ್ತದೆ ಸರ್. ಈಗ ಸಿಂದಗಿ ಆಯ್ತಪ್ಪ ಅಂದ್ರ ನಮ್ದು ಇಲ್ಲಿ ಸಿಂದಗಿ ಒಂದು 30-31 ಕಿಲೋಮೀಟರ್ ಆಗ್ತದೆ. ನಮ್ಗೆ ಅನುಕೂಲ ಆಗ್ಲಕ್ ಬಾಳ ಚಲೋ ಆತ್ರಿ ಜಿಲ್ಲಾ ಆಯ್ತಂದ್ರ. ಮತ್ತೇನೇನ್ ಅನುಕೂಲ ಆಗುತ್ತೆ? ಇದು ರೈತರಿಗೆ ಮತ್ತು ಶಿಕ್ಷಣಕ್ಕೆ ಬಹಳ ಹೆಲ್ಪ್ ಆಯ್ದ್ರ ಮುಂದ್ ಆಯ್ತ್ರಿ. ನಮ್ಗ ನಿರುದ್ಯೋಗಿ ಹೋಗ್ಲಾರ್ತದ ನೋಡ್ರಿ. ನಿರುದ್ಯೋಗಿ ಬಿಜಾಪುರಕ್ಕ ಕೈಗಾರಿಕೆ ಅದಾವ, ಹೋಗಕ್ ಆಗಲ್ಲ. ಬಟ್ ಇಲ್ಲಿ ಸಿಂದಗಿ ಆಯ್ತಪ್ಪ ಅಂದ್ರೆ ಇಲ್ಲಿ ಸಮೀಪ ಆಗ್ತದ. ಎಲ್ಲಾ ಶಿಕ್ಷಣ ಕಲ್ತು ಏನು ಊರಾಗ ಅದೀವಿ ನಾವು ನಿರುದ್ಯೋಗಿಗಳು, ಇಲ್ಲಿ ಬರ್ತೀವಿ ಜಿಲ್ಲಾದಾಗ ಬಂದು ಕೆಲಸ ಮಾಡ್ಕೋತೀವಿ. ಸಮೀಪ ಎಷ್ಟ್ ಆತ ನಮ್ ನಿರುದ್ಯೋಗಿ ಹೋಗ್ಲಾಡ್ತದ ನನ್ನ ಅಭಿಪ್ರಾಯ. ಅಂದ್ರೆ ಸಿಂದಗಿ ಜಿಲ್ಲೆ ಐತಪ್ಪ ಅಂದ್ರೆ ನಮ್ಗೆ ಎಲ್ಲಾ ತರ ಸೌಲಭ್ಯ ಎಲ್ಲ ಇಲ್ಲೇ ತರ ಸಿಗುತ್ತೆ. ನಾವು ಇದೇ ಸಂಬಂಧ ಬಿಜಾಪುರಕ್ಕೆ ಹೋಗ್ಬೇಕಂತ ಅವಶ್ಯಕತೆನೇ ಬೀಳಂಗಿಲ್ಲ. ಇಲ್ಲೇ ಎಲ್ಲಾ ತರ ಅನುಕೂಲ ಆಗ್ತದ, ಬಸ್ಸಿನ ವ್ಯವಸ್ಥೆ ಆಗ್ತದ. ಏನೇ ನಮ್ ಕೆಲಸ ಇದ್ರು ಎಲ್ಲ ಇಲ್ಲೇ ಸಿಂದಗಿ ಒಳಗೆ ಇಲ್ಲೇ ಸೌಲಭ್ಯ ಸಿಗ್ತದೆ. ಅರಸಮ್ ಡಿಸ್ಟಿಕ್ ಆದ್ರೆ ಒಂದ್ ರೀತಿ ಒಳ್ಳೇದ್ರಿ. ಯಾವ್ಯಾವ ಸೌಲಭ್ಯ ಸರ್? ಅಂದ್ರೆ ಸದ್ಯ ಯಾವುದೇ ಆಗಲಿ ಸರ್, ನಾವು ಏನೇ ಒಂದ್ ಕೆಲಸ ಮಾಡ್ಬೇಕಪ್ಪ ಎಲ್ಲಕ್ಕ ಬಿಜಾಪುರಕ್ಕೆ ಹೋಗ್ಬೇಕು, ಡಿಸ್ಟಿಕ್ ಹೋಗ್ಬೇಕು. ಯಾವುದೇ ಹಾಸ್ಪಿಟಲ್ ಆಗಲಿ ಏನೋ ಒಂದು ಇದು ಇತ್ತಪ್ಪ ಅಂದ್ರೆ ಈಗ ಬಿಜಾಪುರಕ್ಕೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೇ ಮಾಡಬೇಕು ಅನ್ನೋದು ಇರ್ತ್ರಿ. ಈ ಸಿಂಧಿ ಒಳಗೆ ಆಯ್ತಪ್ಪ ಅಲ್ಲಿ ಹೋಗೋ ತಪ್ಪ. ಈಗ ಸ್ವಲ್ಪ ಹಿರಿಯರ್ ಇರ್ತಾರ, ಸಣ್ಣವ್ರು ಇರ್ತಾರ, ಹೋಗೋದು ಬರೋ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದ. ಇಲ್ಲೇ ಐತಪ್ಪ ಅಂದ್ರೆ ಎಲ್ಲ ನಮ್ಗೆ ಅನುಕೂಲ ಆಗ್ತದೆ. ಸಿಂದಗಿ ಜಿಲ್ಲೆ ಯಾಕೆ ಆಗ್ಬೇಕಂತ ಸರ್, ಒಂದು ದೊಡ್ಡ ಮಹಾನಗರ ಪಾಲಿಕೆ ಅಂತ ಆಗ್ತದ್ರಿ. ಒಳ್ಳೆ ರಸ್ತೆಗಳಾಗ್ತಾವ್ರಿ ಮತ್ತು ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ಏನಪ್ಪಾ ಅಂತಂದ್ರ ಕೆಲಸಗಳನ್ನ ಸೃಷ್ಟಿ ಆಗ್ತದ್ರಿ ಸರ್.
ಮತ್ತು ಅನೇಕ ರೀತಿಯ ಸೌಲಭ್ಯಗಳು ಅಂತಂದ್ರ ಸಾಕಷ್ಟು ಸೌಲಭ್ಯಗಳು ಕೂಡ ಸಿಗ್ತದ್ರಿ. ಮತ್ತು ಒಂದು ದೊಡ್ಡ ನಗರ ಆಗ್ತದ್ರಿ. ಬಿಜಾಪುರ ತರ ನಮ್ದು ಕೂಡ ಒಂದು ಒಳ್ಳೆ ನಗರ ಆಗ್ತದ್ರಿ. ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಲ್ಲಿ ಸಿಟಿಯಲ್ಲಿ ಇರ್ತಕ್ಕಂತ ಜನರಿಗೂ ಕೂಡ ಒಳ್ಳೆ ರೀತಿಯ ಅನುಕೂಲ ಆಗ್ತದ ಅಂತ ನೋಡ್ತೇವೆ. ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗುತ್ತೆ? ಯಾವ ರೀತಿ ಉದ್ಯೋಗ ಅಂತ ಸರ್, ಹಲವಾರು ಸರ್. ಅಂದ್ರೆ ಈಗ ನಗರ ಆಯ್ತಂದ್ರ ಇಲ್ಲಿ ದೊಡ್ಡ ದೊಡ್ಡ ಏನಪ್ಪಾ ಅಂತಂದ್ರ ಯಾವುದೇ ರೀತಿ ಅಂದ್ರೆ ಹೆಚ್ಚಿನ ಅಂಗಡಿಗಳಾಗಿರ್ಬೋದು ಅಥವಾ ಕರ್ನಾಟಕ ಅಂದ್ರೆ ಸರ್ಕಾರದ ವತಿಯಿಂದ ಕೂಡ ಏನಪ್ಪಾ ಅಂತಂದ್ರೆ ಜನರಿಗೆ ನೌಕರಿಗಳು ಸಿಗುವಂತ ಮತ್ತು ಆಫೀಸ್ ಆಗಿರ್ತಾವಲ್ರಿ, ಆಫೀಸಲ್ಲಿ ಅವರಿಗೂ ಕೂಡ ಉದ್ಯೋಗಗಳನ್ನ ಸಿಗ್ತಿರ್ತಾವ್ರಿ. ಹಾಗಾಗಿ ಮತ್ತು ಗ್ರಾಮೀಣ ಪ್ರದೇಶದಿಂದ ಜನರು ಕೂಡ ಬಿಜಾಪುರಕ್ಕೆ ಹೋಗೋದನ್ನ ತಪ್ತದ್ರಿ. ಇಲ್ಲೇ ಆಗಿತ್ತಂದ್ರ ಇದನ್ನು ದೊಡ್ಡ ನಗರ ಆಗಿ ಇಲ್ಲಿಯೂ ಕೂಡ ಅವ್ರ ಪ್ರಯಾಣದ ಖರ್ಚು ಉಳಿಸ್ಕೊಂಡು ಅವ್ರಿಗೆ ಬೇಕಾಗಿರ್ತಂತ ಸೌಲಭ್ಯಗಳು ಇಲ್ಲೇ ಸಿಗುವಂತ ಕೆಲಸ ಆಗ್ತಾವ್ರಿ. ಸಿಂದಗಿ ಜಿಲ್ಲಾ ಕೇಂದ್ರ ಯಾಕಬೇಕಂದ್ರ ಒಂದು ರೈತರಿಗೆ ಅನುಕೂಲ ಅಥವಾ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದ್ರಿ. ಒಂದು ಒಳ್ಳೆಯ ಒಂದು ಜಿಲ್ಲಾ ಕೇಂದ್ರ ಇಲ್ಲೇ ಐತಪ್ಪ ಅಂದ್ರ ಎಲ್ಲಾ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾಗಿ ಒಂದು ಜಿಲ್ಲಾ ಕೇಂದ್ರ ಐತಪ್ಪ ಅಂದ್ರ ಎಲ್ಲರಿಗೂ ಅನುಕೂಲ ಆಗ್ತದ ನಾವ್ ಹೇಳಕ್ ಇಷ್ಟಪಡ್ತೀವಿ. ಯಾವ ರೀತಿ ಅನುಕೂಲ ಆಗುತ್ತೆ? ಯಾವ ರೀತಿ ಅಂದ್ರೆ ಈಗ ನಾವು ನೋಡಿ ಸುಮಾರು ನಾವು ಜಿಲ್ಲಾಕ್ ಹೋಗ್ಬೇಕಾದ್ರೆ 60 ಕಿಲೋಮೀಟರ್ ಹೋಗ್ಬೇಕಾಗ್ತದ, ಒಂದು DC ಆಫೀಸ್ಗೆ ಹೋಗ್ಬೇಕಾಗ್ತದ. ಅದೇ DC ಆಫೀಸ್ ನಮ್ಮಲ್ಲಿ ಆದ್ರೆ ಎಲ್ಲಾ ರೈತರಲ್ಲಿ, ಸಾರ್ವಜನಿಕರಲ್ರಿ, ವ್ಯಾಪಾರಸ್ಥರಲ್ರಿ, ಜಿಲ್ಲಾ ಕೇಂದ್ರ ಐತಪ್ಪ ಅಂದ್ರೆ ಮುಂದ ಬಂದ ಹತ್ರ ನಮ್ ರೈಲ್ವೆ ಸ್ಟೇಷನ್ ಆಗ್ಬೋದು. ಅದಕ್ಕೆ ನಾವು ಜಿಲ್ಲಾ ಕೇಂದ್ರ ಆಗಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ವಿ. ನೋಡ್ರಿ, ಸಿಂದಗಿ ಯಾಕೆ ಜಿಲ್ಲೆ ಆಗ್ಬೇಕಂದ್ರೆ ಈಗ ಆಲ್ರೆಡಿ ಈಗ ತಾಲೂಕದ ಹಂತಾಪರಿ ಏನು ಇಂಪ್ರೂವ್ ಇಲ್ಲ. ತಾಲೂಕಾಗಿಯೂ ಏನೋ ರೋಡ್ಗಳು ಅಷ್ಟು ಸರಿ ಇಲ್ಲ. ಒಂದು ಜಿಲ್ಲೆ ಆಯ್ತಂದ್ರೆ ಏನಾಗ್ಬಿಡ್ತರಿ, ನಮಗ MLA ಲಿಂದ ಅನುದಾನ ಬರೋದು ಒಂದು ಜಿಲ್ಲೆ ಆಯ್ತಪ್ಪ ಅಂತಂದ್ರ ಹೆಚ್ಚಿಗೆ ಅನುದಾನ ಬರ್ತದೆ. ಸ್ವಲ್ಪ ಈಗ ಆ ಮಂದಿ ಬರೋದು ಜಿಲ್ಲೆ ಆಯ್ತಂದ್ರ ದೊಡ್ಡ ದೊಡ್ಡ ಎಲ್ಲಾ ಕಾಲೇಜು, MBBS ಕಾಲೇಜು ಅವು ಇವು ಎಲ್ಲ ಸಿಗ್ತಾವ. ಅದರ್ಲಿಂದ ಏನಾಗ್ಬಿಡ್ತದೆ, ಇಂಪ್ರೂವ್ ಆಗ್ತದೆ ಜಿಲ್ಲೆ. ಈ ರೀತಿ ಈಗ ಆಲ್ರೆಡಿ ತಾಲೂಕ್ ಇದ್ದಲ್ಲಿಂದ ಹಂತಾಪರಿ ಏನೋ ಅನುದಾನ ಏನೋ ಬರೋದು ಅವಶ್ಯಕತೆ ಇಲ್ಲ. ಜಿಲ್ಲೆ ಆಯ್ತಂದ್ರ MBBS ಕಾಲೇಜ್, BE ಕಾಲೇಜ್ ಅಂತಾವ್ ಏನಾಗ್ತಾವ ನಮ್ ಜಿಲ್ಲೆಕ ಸಿಗ್ತಾವ. ಅದಕ್ಕ ನಮ್ಗ ಜಿಲ್ಲೆ ಆಗ್ಬೇಕನ್ನೋದು ನಮ್ದು ಅಭಿಪ್ರಾಯ. ಈ ವಾಣಿಜ್ಯ ದೃಷ್ಟಿಯಿಂದ ಅದು ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿರೋದಕ್ಕೆ ನಮ್ಗೆ ಕಿರಾಣಿ ಅಂಗಡಿಯವ್ರಿಗೆ ಮಾಡೋರಿಗೆ ಮಾಲ್ ತರ್ಲಕ್ಕ ಅನುಕೂಲ ಆಗ್ತದ. ಅದಕ್ಕೆ ಸ್ವಲ್ಪ ಕಾಗದ ಪತ್ರಕ್ಕೆ ಬಿಜಾಪುರಕ್ಕೆ ಹೋಗೋದು ದೂರ ಆಗ್ತದ. ಅದ್ರ ಸಂಬಂಧ ಇಲ್ಲಿ ನಾವು ಸಿಂದಗಿ ಆದ್ರೆ ಅನುಕೂಲ ಆಗ್ತದ. ಅಂದ್ರೆ ತಮ್ಮ ಉದ್ಯೋಗ ಸರ್? ನಮ್ಮ ಉದ್ಯೋಗ ಕಿರಾಣಿ ಅಂಗಡಿ ಮಾಡ್ತೇವೆ. ಅಂದ್ರೆ ಜಿಲ್ಲಾ ಅದರಿಂದ ಕಿರಾಣಿ ಬಿಸ್ನೆಸ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ತದೆ. ಯಾವ ರೀತಿ? ಎಲ್ಲ ಈಗ ಕಿರಾಣಿ ಅಂಗಡಿ ಇಲ್ಲತ್ತೆ ಎಲ್ಲ ಹೋಲ್ಸೇಲ್ ರೇಟ್ನಾಗ ಬಿಜಾಪುರ ರೇಟ್ನಾಗ ಇಲ್ಲೇ ಸಿಗ್ತದೆ ನಮ್ಗೆ. ಈ ತರ್ಲಾಕ ಬಿಜಾಪುರ ದೂರ ಆಗ್ಯದ. ಇಲ್ಲಿ ತಂದ್ರೆ ಅನುಕೂಲ ಆಗ್ತದೆ. ಇಲ್ಲೇ ಆದ್ರೆ ನಮ್ಗೆ ಅನುಕೂಲ ಆಗ್ತದ. ಸಿಂದಗಿ ಯಾಕಂದ್ರ ಅದು ಮೊದಲ ಗ್ರಾಮ ಪಂಚಾಯತ್ ಈಗ ಏನಪ್ಪಾ ಅಂದ್ರೆ ಪಟ್ಟಣ ಪಂಚಾಯತಿ ಹೋಗಿ ಈಗ ಇದು ನಗರಸಭೆ ಆಗ್ಯದ. ಈಗ ಅದು ಈಗೇನಪ್ಪಾ ಅಂದ್ರ ಸುತ್ತ ಏರಿಯಾ ಇಂತಿಷ್ಟ ಅಂತೇಳಿ ಲೆಕ್ಕ ಇದ್ದಾಗ ಈಗ ಅದ್ರ 3 ಪಟ್ಟ ಆಗ್ಯದ ಈಗ ಸಿಂದಗಿ. ಮತ್ತು ಈಗ ಏನಪ್ಪಾ ಅಂದ್ರ ಎಲ್ಲಾ ಉಸ್ತುವಾರಿಗಳು ಏನಪ್ಪಾ ಅಂದ್ರೆ ಇಲ್ಲೆಲ್ಲಾ ಏನಪ್ಪಾ ಅಂದ್ರ ಸೊ ಇಲ್ಲಿ ಎಲ್ಲಾ ಆಫೀಸ್ಗಳು ಎಲ್ಲಾ ಇಲ್ಲೇ ಆಗ್ಯಾವ. ಮತ್ತು ದೊಡ್ಡ ಕಾಲುವೆ ಆಗ್ಯಾವ. ಕೆರಿ ದೊಡ್ಡ ಪ್ರಮಾಣದ ಕೆರೆ ಆಗ್ಯದ. ಎರಡನೇದಾಗಿ ಏನಪ್ಪಾ ಅಂದ್ರ ರೈಲ್ವೇದ್ ಇವತ್ತ ನಾಳೆ ಈಗ ರೈಲ್ವೇದ್ ಇದು ಮಾಡ್ಲಕತ್ತಾರ. ಮತ್ತು ರೈಲ್ವೇದ್ ಇದು ಆಗ್ತದಂದಾಗ ಇದು ಜಿಲ್ಲಾ ಆಗೇ ಬೇಕ್ರಿ. ಅದು ಒಳ್ಳೆ ಮತ್ತು ಎಲ್ಲಾ ಗ್ರಾಮಾಂತರ ತಾಲೂಕುಗಳು, ಈ ಹಳ್ಳಿಗಳು ಇದಕ್ ಬಹಳ ಸೇರ್ಪಡೆ ಆಗ್ಯಾವ. ಮತ್ತು ಬಹುಸಂಖ್ಯಾ ಇಂತಿಷ್ಟೇ ಅಂತ ಜನ ಬೇಕಾಗಿತ್ತು, ಅಷ್ಟು ಜನನೂ ಅದ. ಅದಕ್ಕೆ ಅದು ಬಿಜಾಪುರ ಟೈಪ್ ನಮ್ಮ ಸಿಂದಗಿ ಯಾವಾಗ ಇತಿಹಾಸದ ಊರದ ಅದು ಜಿಲ್ಲಾ ಆಗ್ಬೇಕಂತ ನಾವು ಬಯಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಇರ್ತೇನೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಡಿಗ್ಗಿ. ನಮಸ್ಕಾರ.